ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋರೆಕಾಯಿ ಪರೋಟ ಮಾಡ್ತಾ ಇದ್ದೀನಿ. ಮುಂಚೆನೂ ನಾನು ಮಾವಿನಕಾಯಿ ಕ್ಯಾರೆಟ್ ಪರೋಟ ಆಮೇಲೆ ಸ್ಪಿನಿಚ್ ಪರೋಟ ಹೇಳ್ಕೊಟ್ಟಿದ್ದೆ. ಸೊ ಅದು ಟ್ರೈ ಮಾಡಿದ್ರಾ? ಸೊ ಅದು ಸಿಂಪಲ್ ಆಗಿತ್ತು. ಇದು ಸಿಂಪಲ್ ಆಗಿರುತ್ತೆ, ಅಷ್ಟೇ ಟೇಸ್ಟಿ ಆಮೇಲೆ ಹೆಲ್ತಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಒಂದು ಚಿಕ್ಕ ಸೋರೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು. ಆಮೇಲೆ ಇದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಅಜ್ವೈನು. ಸೊ ಒಂದೊಂದೇ ಹೇಳ್ತಾ ಹೋಗ್ತೀನಿ ಮಾಡ್ತಾ ಇರುವಾಗ. ಸೊ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು. ಚಿಲ್ಲಿ ಪೌಡರು, ಅರಿಶಿಣದ ಪುಡಿ, ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಆಮೇಲೆ ಚಾಟ್ ಮಸಾಲ. ಸೊ ಬನ್ನಿ ಶುರು ಮಾಡೋಣ. ಸೊ ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಈ ಸೋರೆಕಾಯಲ್ಲಿ ಅರ್ಧ ಸೋರೆಕಾಯಿ ಆದರೆ ಸಾಕಾಗುತ್ತೆ. ಸೊ ಎಳೆದಾಗಿದ್ದರೆ ಸಿಪ್ಪೆ ಸಮೇತ ನಾವು ತುರ್ಕೊಬೋದು. ಸೊ ಇವಾಗ ಇದನ್ನು ತುರ್ಕೊತೀನಿ. ಇದು ಸ್ವಲ್ಪ ಅಷ್ಟು ಎಳೆದಾಗಿರಲಿಲ್ಲ. ಸೊ ಅದಕ್ಕೆ ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ತುರ್ಕೊತೀನಿ. ಸೊ ನೋಡಿ, ತುರಿದಿಟ್ಕೊಂಡಿದ್ದೀನಿ. ಸೊ ನಾನು ಫುಲ್ ಸೋರೆಕಾಯಿ ಯೂಸ್ ಮಾಡಿಕೊಂಡೆ. ಸೊ ಅದು ಫುಲ್ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರು ಇರುತ್ತಲ್ಲ, ಸೊ ಈ ನೀರನ್ನ ಚೆನ್ನಾಗಿ ಹಿಂಡ್ಕೊಬೇಕು. ಆಮೇಲೆ ಆ ನೀರಿನಲ್ಲೇ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಅಂದರೆ ಫುಲ್ ತುಂಬ ಪ್ರೆಷರ್ ಹಾಕಿ ಹಿಂಡೋದೇನು ಬೇಡ. ಸ್ವಲ್ಪ ಅದಕ್ಕೆ ಇದು ಮಾಡಿ ಲೈಟಾಗೆ ಆ ಜ್ಯೂಸ್ನೆಲ್ಲ ಒಂದು ಕಡೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಸೊ ಈ ಜ್ಯೂಸ್ನಲ್ಲೇ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇದನ್ನು ಫಿಲ್ಲಿಂಗಾಗಿ ಯೂಸ್ ಮಾಡೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ನೋಡಿ. ಆಮೇಲೆ ಫಿಲ್ಲಿಂಗಲ್ಲೂ ಹಾಕ್ತೀವಿ. ಸೊ ಸ್ವಲ್ಪ ಹಾಕಿರ್ಬೋದು. ಸೊ ಈಗ ಈ ಸೋರೆಕಾಯಿ ಜ್ಯೂಸ್ ಹಿಂಡಿಟ್ಟಿದ್ವಲ್ಲ, ಇದನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಸೊ ಸಾಲಿಲ್ಲ ಅಂದರೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಬೋದು. ಸೊ ನೋಡಿ, ನಾನು ಚೆನ್ನಾಗಿ ಸಾಫ್ಟಾಗಿ ಇಷ್ಟು ಸಾಫ್ಟ್ ಆಗಬೇಕು. ಒಂದು 5 ನಿಮಿಷ ಚೆನ್ನಾಗಿ ನಾದಬೇಕು. ಆಮೇಲೆ ಈಗ 1 ಸ್ಪೂನ್ ಎಣ್ಣೆ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಸವರ್ಬಿಟ್ಟು ಒಂದು 15-20 ನಿಮಿಷ ಅದನ್ನು ರೆಸ್ಟ್ ಆಗಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾವು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಕವರ್ ಮಾಡಿ, ಇಲ್ಲದೇ ಅದು ಡ್ರೈ ಆಗೋಗುತ್ತೆ. ಸೊ ಒಂದು 15-20 ನಿಮಿಷ ನಾವು ಫಿಲ್ಲಿಂಗ್ ಮಾಡ್ಕೊಳ್ಳೋಷ್ಟರೊಳಗೆ ಅದು ನೆನೆಯುತ್ತೆ ಚೆನ್ನಾಗಿ. ಸೊ ಇದಕ್ಕೆ ಸ್ವಲ್ಪ ಅಜ್ವೈನ್ ಹಾಕ್ತೀನಿ. ಅಜ್ವೈನ್, ಒಂದು ಸ್ವಲ್ಪ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ,
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ, 1-2 ಟೀ ಸ್ಪೂನು. ಜಸ್ಟ್ 1 ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ, ಸಾಕು. ಈ ಹಿಂಡಿಟ್ಕೊಂಡಿದ್ವಲ್ಲ ಈ ಸೋರೆಕಾಯಿದು, ಅದನ್ನು ಹಾಕೋಣ. ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಸ್ವಲ್ಪ ನಾವು ಹಿಟ್ಟು ಕಲಿಸುವಾಗಲೂ ಹಾಕ್ಕೊಂಡಿದ್ವಿ, ಇದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು, ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಗರಂ ಮಸಾಲ. ಸೊ ಇದೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ನೋಡಿ, ಇದು 1 ನಿಮಿಷ ಆಗಿದೆ, ಸಾಕಿಷ್ಟು. ಅದು ಕಲಿಸ್ಕೊಂಡ್ರೆ ಸಾಕು. ಇದು ಹಸಿ ವಾಸನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಹೋಗಿದೆ. ಸೊ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸ್ಕೊಳ್ಳೋಣ. ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಸೊ ಚೆನ್ನಾಗಿ ಪಕ್ಕಕ್ಕೆ ಇಟ್ಟಿದ್ದೀನಿ ನಾನು ಸ್ಟೌವಿಂದ. ಸೊ ಇದು ಬೇರೆ ಬೌಲಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರೆ ಬೇಗ ತಣ್ಣಗಾಗುತ್ತೆ. ಸೊ ಈಗ ನೋಡಿ, ಇದು ಚೆನ್ನಾಗಿ ತಣ್ಣಗಾಗಿದೆ. ಒಂದು 10-20 ನಿಮಿಷ ಆಯ್ತು ಇದು ಮಾಡಿ. ಸೊ ಚೆನ್ನಾಗಿ ತಣ್ಣಗಾಗಬೇಕಿದ್ದು. ಇಲ್ಲಿರೆ ಪರೋಟ ಅದು ಫಿಲ್ಲಿಂಗ್ ಮಾಡಿದಾಗ, ಪರೋಟ ಲಟ್ಟಿಸಿದಾಗ ಅದು ಆಚೆ ಬರುತ್ತೆ. ಸೊ ಇದು ಕಂಪ್ಲೀಟ್ ಕೂಲಾಗಿದ್ದರೆ ಒಳ್ಳೆಯದು. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನೋಡಿ, ಸಣ್ಣ ಸಣ್ಣ ನಿಮಗೆ ಎಷ್ಟು ಫಿಲ್ಲಿಂಗ್ ಬೇಕೋ ಅಷ್ಟು ಸೈಜ್ ತೊಗೊಂಡು ಈ ಥರ ಪೇಡ ಥರ ಮಾಡಿ ಇಟ್ಕೊಳ್ಳೋಣ. ಸೊ ದೊಡ್ಡ ಪರಾಠ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ಫಿಲ್ಲಿಂಗ್ ತೊಗೊಳೋದು. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಗೋಧಿ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದರಲ್ಲಿ ಫಿಲ್ಲಿಂಗ್ ಆಗಿ ಯೂಸ್ ಮಾಡೋಣ. ಸೊ ಈ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಇದನ್ನು ಇನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನಾದಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಇರುತ್ತಲ್ಲ. ಸೊ ಇದನ್ನು ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡು, ಕಾಣಿಸ್ತಾ ಇದೆಯಲ್ಲ. ಸೊ ಈ ಥರ ಬಟ್ಲ್ ಶೇಪ್ ಮಾಡ್ಕೊಬೇಕು. ಸೊ ಎಡ್ಜಸ್ ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳೋಣ, ಒಂದು ಸ್ವಲ್ಪ ತಿನ್ನಾಗಿರಲಿ ಎಡ್ಜಸ್ಸು. ಸೊ ಅದು ಸೀಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಈ ಥರ ತಿರುಗಿಸ್ತಾ ಇದ್ದರೆ ನಾವು ಕಡುಬಿಗೆಲ್ಲ ಮಾಡ್ಕೊತೀವಲ್ಲ ಅದೇ ಥರ ಬಟ್ಲ್ ಶೇಪ್ ಮಾಡ್ಕೊಬೇಕು. ಸುಮಾರು ಒಂದು ಸ್ವಲ್ಪ ನಿಮಗೆ ಫಿಲ್ಲಿಂಗ್ ಅದರೊಳಗೆ ಇಡೋಕ್ಕೆ ಕರೆಕ್ಟಾಗಿದೆ ಅನಿಸಿದ್ರೆ ನೋಡಿ, ಈ ಥರ ಮಾಡಿಕೊಂಡು ಫಿಲ್ಲಿಂಗ್ನ ಇದರಲ್ಲಿಟ್ಟು
ಇದನ್ನು ಸೀಲ್ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡಿ ಈ ಥರ. ಓಕೆ, ಅದನ್ನು ಸ್ವಲ್ಪ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಇದನ್ನು ಈಗ ಮತ್ತೆ ಹಸಿಟ್ಟಲ್ಲಿ ಸ್ವಲ್ಪ ಅದ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಸೊ ಮಿಕ್ಕಿದ್ದು ಅದೇ ಥರ ಮಾಡ್ಕೊತೀನಿ. ಸೊ ನೋಡಿ ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಇದೆಲ್ಲ ತಗೊಂಡು ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಅದ್ಕೊಂಡು ಒಂದು ಈ ಥರ ಬಟ್ಲ್ ಶೇಪ್ ಮಾಡ್ಕೊಬೇಕು. ಸೊ ಎಡ್ಜಸ್ನ ಸ್ವಲ್ಪ ಈ ಥರ ತಿನ್ನಾಗಿ ಬರೋಂಗೆ ಮಾಡ್ಕೊಬೇಕು. ಈಗ ಒಂದು ಫಿಲ್ಲಿಂಗ್ ತಗೊಂಡು ಈ ಥರ ನಿಮಗೆ ಯಾವ ಥರ ಈಸಿನೋ ಆ ಥರ ಇದು ಮಾಡ್ಕೊಬೋದು. ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಇರುತ್ತಲ್ಲ, ಸೊ ಆ ಥರ ನೋಡಿ. ಸೊ ಕ್ಲೀನಾಗೆ ಫಿಲ್ಲಿಂಗು ಆಚೆ ಬರ್ದಿರೋ ಹಾಗೆ ಇದನ್ನು ಜಾಸ್ತಿ ಅನಿಸಿದ್ರೆ ಇದು ತೆಗೆದ್ಬಿಡ್ಬೋದು ಅಥವಾ ಹಾಗೆ ಸೀಲ್ ಮಾಡ್ಬೋದು. ಸೊ ನೋಡಿ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಅದನ್ನು ಹಸಿಟ್ಟಲ್ಲಿ ಅದ್ಬಿಟ್ಟು ಎತ್ತಿಟ್ಕೊಂಡು ಆಮೇಲೆ ಲಟ್ಸೋದು. ಸೊ ಓಕೆ, ಸೊ ಬನ್ನಿ ಈಗ ಲಟ್ಸೋಣ. ಸೊ ಇವಾಗ ಲಟ್ಸೋಣ. ಸೊ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೊ ಕೈಯಲ್ಲಿ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ನಾನಿದು ಬಿಳಿ ಕೌಂಟರ್ ಅಂದ್ಬಿಟ್ಟು ಒಂದು ಜಿಪ್ ಲಾಕ್ ಪ್ಲಾಸ್ಟಿಕ್ದು ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ನೀವು ಹಾಗೆ ಕೌಂಟರ್ ಮೇಲೆ ಮಾಡ್ಬೋದು ಅಥವಾ ಮಣೆ ಮೇಲೆ ಕೂಡ ಇದನ್ನು ಲಟ್ಟಿಸ್ಬೋದು. ಸೊ ಇದು ಮಾಮೂಲು ಚಪಾತಿ ಲಟ್ಸ್ದಂಗೆ ಲಟ್ಸೋಣ. ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಯಾಕಂದರೆ ಒಳಗೆ ಫೀಲಿಂಗ್ ಇದೆಯಲ್ಲ. ಸೊ ನೋಡಿ ಈ ಥರ ಲಟ್ಸ್ಕೊಂಡಿದ್ದೀನಿ. ಇದನ್ನು ತವಾ ಮೇಲೆ ಹಾಕಿ ಫ್ರೈ ಮಾಡೋಣ. 1 ಇಂಚಿನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸೊ ಇದು ಚೆನ್ನಾಗಿ ಬಿಸಿ ಆಗಬೇಕು, ಇಲ್ಲ ಅಂದರೆ ಪರಾಠ ಸರಿ ಬರಲ್ಲ. ಈಗ ಇಂಚು ಕಾದಿದೆ. ಸೊ ಅದ್ರ ಮೇಲೆ ಹಾಕೋಣ. ನೋಡಿ, ಸೊ ಒಂದು ಸೈಡ್ ಸ್ವಲ್ಪ ಬೇಯಲಿ, ಆಮೇಲೆ ಇನ್ನೊಂದು ಸರಿ ತಿರುಗಿಸಿ ಆಮೇಲೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು. ಸೊ ಈಗ ನೋಡಿ, ಈಗ ಇನ್ನೊಂದು ಸೈಡ್ ತಿರುಗಿಸೋಣ. ಸ್ವಲ್ಪ ಅದು ಇನ್ನೊಂದು ಸೈಡು ಬೇಯಲಿ ಒಂದು ನಿಮಿಷ. ಈಗ ಇನ್ನೊಂದು ಸೈಡ್ ತಿರುಗಿಸೋಣ. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ.
ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಸ್ವಲ್ಪ ಎಲ್ಲ ಸೈಡು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಒಳಗೆ ತನಕ ಬೇಯುತ್ತೆ. ಸ್ವಲ್ಪ ತಿರುಗಿಸೋಣ. ಈಗ ಇದು ಸಾಕು. ಚೆನ್ನಾಗಿ ಎರಡು ಕಡೆನೂ ಕೆಂಪಾಗಿದೆ ಅಲ್ಲ. ಈಗ ಇದು ತೆಗಿಯೋಣ. ಸೊ ಇನ್ನೊಂದು ಅದೇ ಥರ ಮಾಡ್ತೀವಿ. ನೋಡಿ ಈ ಥರ ಲಟ್ಸಿದ್ದೀನಿ. ಸೊ ಇದೇ ಥರ ಎಲ್ಲ ಮಾಡ್ಕೊಬೇಕಾಗುತ್ತೆ. ಸೋರೆಕಾಯಿ ಪರಾಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಅಷ್ಟೇ ಹೆಲ್ತಿ ಕೂಡ ಇದು. ಯಾಕಂದರೆ ಅದರ ಜ್ಯೂಸಿಂದನೇ ನಾವು ಡೌನ ಕಲಿಸ್ಕೊಂಡಿದ್ದೀವಿ. ಸೊ ನೀವು ಟ್ರೈ ಮಾಡಿ. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಸೋರೆಕಾಯಿಯಿಂದ ಪರಾಟ ಎಷ್ಟು ಸುಲಭವಾಗಿ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ಆಮೇಲೆ ಇದನ್ನ ಮೊಸರು ಅಥವಾ ರಾಯ್ತ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ, ಅಥವಾ ಜಸ್ಟ್ ಬೆಣ್ಣೆ ಜೊತೆಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಸೊ ಬರೀ ಅದನ್ನು ತಿಂದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹೆಲ್ತಿ ಕೂಡ ತುಂಬ. ಸೊ ನೀವು ಟ್ರೈ ಮಾಡ್ತೀರಲ್ಲ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. until then take care. Thanks for watching. ಸೊ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ go ahead guys and dolls, subscribe to BJ Kitchen Heaven and I'll see you in my next ಮುಂದಿನ ವಿಡಿಯೋಲಿ ಸಿಗ್ತೀನಿ. Take care. Bye bye. ಸೊ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಸೂಪರ್. ಸೊ ನೀವು ಟ್ರೈ ಮಾಡಿ.